ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್ ಅಂಡ್ ಅ ನ್ಯೂ ಡೇ. ಇವತ್ತು ನಾವು ಬೇರೆ ಟೌನಿಗೆ ಹೋಗ್ತಾ ಇದ್ದೀವಿ. ಅರೌಂಡ್ 60 ಕಿಲೋಮೀಟರ್ಸ್ ದೂರದಲ್ಲಿದೆ ಇಲ್ಲಿ ರೀಗಾದಿಂದ. ನೀವು ತಮ್ಮನೇನಲ್ಲಿ ಆಲ್ರೆಡಿ ನೋಡಿರ್ತೀರಾ, ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಯಾವ ಟೌನಿಗೆ ಹೋಗ್ತಾ ಇದ್ದೀವಿ ಅಂತ. ಆದ್ರೂ ನಾನು ಹೇಳ್ತೀನಿ, ಟುಡೇ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಅ ಪ್ಲೇಸ್ ಕಾಲ್ಡ್ ಜಿಗುಲ್ಡಾ. ನಾನು ವಾಯ್ಸ್ ಓವರ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನನಗೆ ಮೈಕ್ ಆನ್ ಮಾಡಲಿಕ್ಕೆ ಮರ್ತೋಯ್ತು. ಫ್ರೆಂಡ್ ಈಗ ಹೊರಗಡೆ ವೇಟ್ ಮಾಡ್ತಾ ಇದ್ದಾನೆ ಕಾರಲ್ಲಿ. ಲೆಟ್ಸ್ ಗೋ ಆ್ಯಂಡ್ ಮೀಟ್ ಹಿಮ್. ಅಲ್ಲಿಂದ ಮುಂದೆ ನೋಡೋಣ. ಇಲ್ಲಿ ಅವನು ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ, ಈಗ ಹೇಗೆ ಹೋಗ್ತಾ ಇದ್ದೀವಿ ಅಂತ. ಅನ್ಫಾರ್ಚುನೇಟ್ಲಿ ಇವತ್ತಿದು ಫೋರ್ಕಾಸ್ಟ್ ಮಳೆ ಇದೆ. ಈಗ ಹೋಲ್ ಡೇ ನಮಗೆ ಫೋರ್ಕಾಸ್ಟಲ್ಲಿ ಮಳೆ ತೋರಿಸ್ತಾ ಇದೆ. ನಮ್ಮ ಲಕ್ ಚೆನ್ನಾಗಿದ್ರೆ ನಾವು ಸ್ವಲ್ಪ ಸನ್ಲೈಟ್ ನೋಡ್ಬೋದು ಅಂತ ಎಣಿಸ್ಕೊಳ್ತೀವಿ. ಇಲ್ಲಾದರೆ ನಮ್ಮ ಹತ್ರ ಜಾಕೆಟ್ಸ್ ಇಲ್ಲ, ಫುಲ್ ಓವರ್ಸ್ ಇಲ್ಲ, ಏನೂ ಇಲ್ಲ. ನಾವು ಸಮ್ಮರಿಗೆ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿಗ ನಾವು ಬರೀಗ ಟೀ ಶರ್ಟ್ ಮತ್ತು ಶಾರ್ಟ್ಸಲ್ಲಿ ಓಡಾಡ್ತಿದ್ವಿ. ಎನಿವೇಸ್, ಹೋಗೋಣ ಮುಂದೆ, ನೋಡೋಣ ಹೇಗಿರುತ್ತೆ ಅಂತ ಮುಂದಿನ ವೆದರ್. ಸೊ ಈಗ ನಾವು ಸಿಗುಲ್ಡಾಗೆ ಬಂದಿದ್ದೀವಿ ಅಂತ. ಸೊ ಬೇಸಿಕಲಿ ಹೋಗ್ತಾ ಇರೋದು ಈಗ ಟುರಾಡ್ ಕ್ಯಾಸಲಿಗೆ ಹೋಗೊಂಡ್ವಿ. ಕ್ಯಾಸಲಿಗೆ ಅದು ಎಂಟ್ರೀಸ್ ಬಂದುಬಿಟ್ಟು €9 ಪರ್ ಹೆಡ್, €9 ಪರ್ ಹೆಡ್. ಸೊ ಟೋಟಲ್ 3 ಜನರಿಗೆ ನೀವು ಲೆಕ್ಕ ಮಾಡಿ €27 ಆಯಿತು. ಈಗ ಕ್ಯಾಸಲ್ ಟುವರ್ಡ್ಸ್ ನಡೀತಾ ಇದ್ದೀವಿ. ಇದು ಕ್ಯಾಸಲ್ ಪ್ಲಸ್ ಇಲ್ಲಿ ಗಾರ್ಡನ್ಸು ಇದೆ, ಪ್ಲಸ್ ಮ್ಯೂಸಿಯಂ ಕೂಡ ಇದೆ ಇಲ್ಲಿ ಹತ್ರ. ಇದು ಆಲ್ಮೋಸ್ಟ್ 16th ಸೆಂಚುರಿಯಲ್ಲಿ ಇವರು ಬಿಲ್ಡ್ ಮಾಡಿದ್ದು. 1614 ಆ್ಯಕ್ಚುಲಿ ಇದು ಕ್ಯಾಸಲ್ ಬಿಲ್ಡ್ ಮಾಡಿದ್ದು. ಅದಾದಮೇಲೆ ತುಂಬ ಜನ ರೂಲ್ ಮಾಡಿದರು ಇಲ್ಲಿ. ಬಟ್ ಯೂಶ್ವಲಿ ಇಲ್ಲಿ ಗವರ್ನರ್, ಮಿಲಿಟ್ರೀಸ್ ಮತ್ತು ಅವ್ರದ್ದು ಮೇನ್ ಹೆಡ್ ಆಫ್ ದ ಸ್ಟೇಟ್ ಫುಲ್ ಅವರು ಇಲ್ಲಿ ನಿಲ್ತಾಯಿದ್ರು. ವಾಪಸ್ ಮಳೆ ಸ್ಟಾರ್ಟ್ ಆಗಿದೆ. ಈ ಮಳೆಯಲ್ಲಿ ಹೇಗೆ ಹೋಗೋದಂತ ತಲೆಬಿಸಿ ಆಗ್ತಾಯಿದೆ. ಈಗ ಸುಮ್ಮನೆ ನಾವು ಜಾಕೆಟ್ ತರಲಿಲ್ಲ, ಏನೂ ತರಲಿಲ್ಲ ನಾನು. ಇವಾಗ ಇದು ಜ್ಯುವೆಲರಿ ಶಾಪು, ಬಾಲ್ಟಿಕ್ ರೋಟಾಸ್ ಅಂತ ಹ್ಯಾಂಡ್ಮೇಡ್ ಜ್ಯುವೆಲರೀಸ್ ಇದೆ. ನೋಡೋಣ. ಸೇಮ್ ಇಂಡಿಯನ್ ಸ್ಟೈಲ್ ಡಿಸೈನ್ಸ್. ಅಲ್ಲಿ ವೆಡ್ಡಿಂಗ್ ಆಗ್ತಾ ಇದೆ ಅಂತೆ, ನೋಡೋಣ. ಓ ಯಸ್, ಸೋ ನೈಸ್. ಅಲ್ಲಿ ವೆಡ್ಡಿಂಗ್ ಆಗ್ತಾಯಿದೆ. ನಾವು ಒಳಗೆ ಹೋಗ್ಬೇಕಂತ ಇಲ್ಲ, ಗೊತ್ತಿಲ್ಲ. ಇಲ್ಲಿ ಮದುವೆ ಆಗ್ತಾಯಿದೆ. ಅವ್ರು ರೆಕಾರ್ಡ್ ಮಾಡೋದು ಅವರ ಪ್ರೈವಸಿ ಇನ್ವೇಟ್ ಮಾಡಿದಾಗೆ. ಸುಮ್ಮನೆ ಅದೆಲ್ಲ ಮಾಡೋದು ಬೇಡ. ಬಟ್ ಇಲ್ಲಿ ಮದುವೆ ಮಾಡಿದರೆ ಜಸ್ಟ್ ಲೈಕ್ ಹಾಗೆ ಇಂಡಿಯಾದಲ್ಲಿ ಹಾಲ್ ಫ್ರೀ ಮತ್ತು ಫುಡ್ಡೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಹಾಲ್ ನೀವು ಬಾಡಿಗೆ ತೊಗೊಂಡ್ರೆ ಫುಡ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತಲ್ಲ, ಹಾಗೆ ಇಲ್ಲಿ ಕೂಡ ಮದುವೆಯಲ್ಲಿ ಮಾಡಿದರೆ ಅವ್ರಿಗೆ ಇಲ್ಲಿ ಹೊರಗಡೆ ಲಾನಲ್ಲಿ ಫೋಟೋಸ್ ಮತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಿಡ್ತಾರೆ. ಮಳೆ ನಿಲ್ತು, ಪುಣ್ಯ. ಇಟ್ಟು ಇಂದು ಪ್ಯಾಲೇಸ್ ಟುರೈಡಾ. ಇಲ್ಲಿದ್ದು ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ಫೋರ್ಸ್ ಆಗಬೇಕು. ನಾವು ಟುರೈಡಾ ಅಂತ ಹೇಳಬೇಕು. ಟುರೈಡಸ್ ಬರೆಯೋದು ಟುರೈಡಸ್ ಆದರೂ ಟುರೈಡಾ ಅಂತ ಕರೀತಾರೆ. ಇಲ್ಲಿ ನೋಡಿ, ರೂಯಿನ್ಸ್ ಆಫ್ ಟುರೈಡಾ ಕ್ಯಾಸಲ್. ಸೊ ನೀವೇನಿದು ನೋಡ್ತಾ ಇದ್ದೀರಾ ಟವರ್, ಅದರದ್ದು ಇದು ರೆಪ್ಲಿಕಾ ಮಾಡಿದ್ದಾರೆ. ಸೊ 3 ಲೇಯರ್ ಇದೆ ಅಂತೆ. ಬನ್ನಿ, ಇಲ್ಲೊಂದು ಕ್ಯಾನನ್ ಬಾಲ್ಸ್ ಇಟ್ಟಿದ್ದಾರೆ ನೋಡಿ. ಓಲ್ಡ್ ಇದು ಕಲ್ಲಿದ್ದು ರೌಂಡ್ ಕ್ಯಾನನ್ ಬಾಲ್ಸ್ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಪ್ಲಸ್ ನಾವು ಗನ್ಸ್ ಎಲ್ಲ ಇತ್ತಲ್ವ ಮುಂಚೆ, ಬುಲೆಟ್ಸ್ ಎಲ್ಲ ಹೇಗಿತ್ತು ಅದು ಇದರಲ್ಲಿ ತೋರಿಸ್ತಿದ್ದಾರೆ. ಸೊ ದೀಸ್ ಆರ್ ಬುಲೆಟ್ಸ್. ಆ್ಯಂಡ್ ಇದು ಚಿಕ್ಕದು ಪಿಸ್ತೂಲ್ ಬುಲೆಟ್ ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ದ ಮೀಡಿಯಮ್ ಸೈಜ್ ಅದೇನೋ ವಾಲ್ ಮೌಂಟ್ ಗನ್ಸ್ ಅಂತಪ್ಪ, ಅದಕ್ಕೆ ಯೂಸ್ ಮಾಡ್ತಾಯಿದ್ರು. ಬೇರೆದು ಬುಲೆಟ್ಸ್ ಬೇರೆ ಯಾರೋ ತೊಗೊಂಡೋಗಿದ್ದಾರೆ ಇರಬೇಕು. ಸೊ ಇದು ಬಂದುಬಿಟ್ಟು 16th ಸೆಂಚುರಿ ಇದು. ಬಟ್ ಡಿಸ್ಕವರ್ ಆ್ಯಕ್ಚುಲಿ ಮಾಡಿದ್ದು
82-83 ಆಗ ಇವರಿಗೆ ಇದ್ರದ್ದು ಫೌಂಡೇಶನ್ ಎಲ್ಲ ಸಿಕ್ಕಿ ಮತ್ತೆ ಅದು ಚೆಕ್ ಮಾಡಿದಾಗ ಅವರಿಗೆ ಆರಾಮ ಗೊತ್ತಾಯಿತು ಇದು ಅರೌಂಡ್ 16th century ಅಂತ. ಅದಾದಮೇಲೆ ಇದು ಆರ್ಕಿಯಾಲಜಿ ಅವರು ಬಂದುಬಿಟ್ಟು ಫಿಗರ್ ಔಟ್ ಮಾಡಿದರು. ಸೊ ದ್ಯಾಟ್ಸ್ ದ ಸ್ಟೋರಿ ಆಫ್ ಇಟ್. ಈಗ ಟೂರಿಸ್ಟ್ ಅಟ್ರಾಕ್ಷನ್ ಥರ ಮಾಡಿದ್ದಾರೆ. ಸೊ ನಿಮ್ಗೆ ಇಷ್ಟ ಇದ್ದರೆ ಇದು ಓದ್ಬೋದು ಪಾಸ್ ಮಾಡಿಬಿಟ್ಟು. ಸೊ ಟವರ್ ಬಗ್ಗೆ ಇಲ್ಲಿ ಹಾಕಿದ್ದಾರೆ, ಇದು ಕೂಡ ಪಾಸ್ ಮಾಡಿಬಿಟ್ಟು ಓದ್ಬೋದು ನೀವು. ಸೊ ನಾನು ಹೇಳಿದ್ದು ಕತೆ ಇಲ್ಲಿದೆ. ಸೊ 1982-1983 ಆರ್ಕಿಯಾಲಜಿ ಅವರು ಇನ್ವೆಸ್ಟಿಗೇಟ್ ಮಾಡಿ ಫಿಗರ್ ಔಟ್ ಮಾಡಿದರು ಅಂತ. ಇವಾಗ ಇದ್ರ ಒಳಗೆ ಹೋಗೋಣ, ಹೇಗೆ ಕಾಣ್ತಿದೆ ಅಂತ ನೋಡೋಣ. ಇದು ವಿಲ್ ಫಿನಿಶ್ ವಿತ್ ದಿಸ್ ಒನ್, ರೈಟ್? ಯಾ, ವಿಲ್ ಗೋ ಹಿಯರ್ ದೆನ್. ಈಗ ಮ್ಯೂಸಿಯಂ ಒಳಗೆ ಬಂದಿದ್ದೀವಿ. Toilet is. What's that? Yeah. Oh, this is a dry toilet back then. Oh, tenna come modishilla angalak. What is dry toilet? Utkala ಅಂತ ಬರ್ತೀವಿ ಹಂಗ. Ask him. ಇದು ಬಂದುಬಿಟ್ಟು ರಿಪ್ಲಿಕಾ ಆಫ್ ದ ಕ್ಯಾಸಲ್. ಸೊ ಅಲ್ಲಿ ಹೋದ್ವಿ ನಾವು. ಈಗ ಇದರಲ್ಲಿದ್ದೀವಿ, ಅಲ್ಲ ಅದರಲ್ಲಿದ್ದೀವಿ. ಅಲ್ಲಿ ಆಯಿತು, ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು. ಸೊ ಹೀಗೆ ದಿಸ್ ಈಸ್ ಅ ರಿಪ್ಲಿಕಾ ಆಫ್ ದ ಕ್ಯಾಸಲ್. ಆ್ಯಕ್ಚುಲಿ ಹೀಗೆ ನಡ್ಕೊಂಡು ಬಂದ್ವಿ ಇಲ್ಲಿ ಕೆಳಗಡೆಯಿಂದ. ಎಷ್ಟು ಸಪುರ ಇದೆ ನೋಡಿ. ಓಹ್, ತುಂಬ ಸ್ಟೀಪ್ ಇದೆ ಇದು. ಓಹ್ ಯಾ. ಚೆಸ್, ವೇರ್ ಆರ್ ಯುವರ್ ಪಾನ್ಸ್? ಇದು ಆಗಿನ ಕಾಲದ ಬಾವಿ, ಇನ್ನೂ ವರ್ಕಿಂಗ್ ಕಂಡೀಷನಲ್ಲಿದೆ, ಇನ್ನು ಮೇಂಟೈನ್ ಮಾಡಿದ್ದಾರೆ ಅವರು. ದಿಸ್ ಈಸ್ 7th ಟವರ್ ಆಫ್ ಟುರೇಡಸ್. ಈಗ ನಾವು ಇಲ್ಲಿ ಒಳಗೆ ಹೋಗ್ತಾ ಇದ್ದೀವಿ. ನಾವೀಗ ಅದು ಲಾಸ್ಟ್ ಟವರಿಗೆ ಬಂದಿದ್ದೀವಿ. ಅದರಲ್ಲಿ 6 floors ಇದೆ. ಸೊ ಈಗ ಫಸ್ಟ್ ಫ್ಲೋರಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಸುಮ್ಮನೆ. ಓ, ಓಕೆ, ಈಗ ಮೇಲೆ ಹೋಗೋಣ. ನಾ ಇಲ್ಲಿ ಒಳಗಡೆ ನಡಿಬೇಕಾದ್ರೆ ಈ ಚಿಕ್ಕ ಚಿಕ್ಕ ವೆಂಟಿಲೇಷನ್ನ ನೋಟಿಸ್ ಮಾಡ್ತಾ ಇದ್ದೆ. ಈ ವೆಂಟಿಲೇಷನಿಂದ ಒಳಗಡೆ ಒಳ್ಳೆ ಕೋಲ್ಡ್ ಗಾಳಿ ಬರ್ತಾ ಇತ್ತು. ಅದರಿಂದ ಈ ಹೋಲ್ ಟವರ್ ಇದೆ ಅಲ್ವಾ, ಕೂಲ್ ಇತ್ತು. ಹೊರಗಡೆ ಸೆಕೆ ಆಗ್ತಾ ಇತ್ತು, ಬಟ್ ಒಳಗಡೆ ತುಂಬಾನೇ ಕೂಲ್ ಇತ್ತು. ಆ್ಯಂಡ್ ಒಳ್ಳೆ ಗಾಳಿ ಮೂವ್ ಆಗ್ತಾ ಇತ್ತು ಇಲ್ಲಿ ಒಳಗಡೆ. ಆ್ಯಂಡ್ ಈಗ ನಾವು ಫೈರ್ ಪ್ಲೇಸ್ ನೋಡ್ಬೋದು ನೀವು. ಇದು ನೋಡಿದ ಕೂಡಲೇ ನನಗೆ ಒಂದು ನಮ್ಮ ಇಂಡಿಯಾದು ನೆನಪಾಯಿತು. ಸ್ಪೆಷಲಿ ಸೀಲಿಂಗ್ ನೋಡಿದ ಕೂಡಲೇ, ಈ ಸೀಲಿಂಗ್ ನೋಡಿದ ಕೂಡಲೇ ನನಗೆ ಗೋಲ್ ಗುಂಬಸ್ ಇದು ನೆನಪು ಬಂತು. ಗೋಲ್ ಗುಂಬಸ್ ಇದು ಹೀಗೆ ಮಾಡಿದ್ದಾರೆ, ಬಟ್ ಮಲ್ಟಿಪ್ಲೈ ಬೈ 50-100 ಟೈಮ್ಸ್ ಇರಬೇಕು. 100 ಟೈಮ್ಸ್ ಇರಬೇಕು. ಅದು ತುಂಬಾ ದೊಡ್ಡದಿದೆ. ಇದು ಚಿಕ್ಕದಾಗಿದೆ ಒಂದು, ಬಟ್ ಎಸ್ ನನಗೆ ಅದರದ್ದೊಂದು ಫೀಲ್ ಆಯಿತು. ಬಟ್ ನಾನು ನಿಮ್ಗೆ ಹೇಳಿದಲ್ಲ, ವೆಂಟಿಲೇಷನ್ ಹೀಗೆ ಚಿಕ್ಕ ಚಿಕ್ಕ ಕಿಟಕಿ ಮಾಡಿದ್ದಾರೆ ತುಂಬ ಕಾರ್ನರ್ಸಲ್ಲಿ. ಇನ್ನೊಂದೇನು ನೋಟಿಸ್ ಮಾಡಿದೆ ಅಂದರೆ, ಇಂಡಿಯಾದಲ್ಲಿ ಮಾತ್ರ ಅಲ್ಲ, ನಾವು ಕೋಟೆ ಎಲ್ಲ ನೋಡ್ಲಿಕ್ಕೆ ಹೋದಾಗ ಎಲ್ಲರೂ ಕೋಟೆ ಮೇಲೆ ಎಲ್ಲ ಬರೆದಿರ್ತಾರೆ ನೋಡಿ, ಸೋ ಆ್ಯಂಡ್ ಸೋ ಲವ್ ಸೋ ಆ್ಯಂಡ್ ಸೋ ಅಂತ. ರಾಜು ಲವ್ಸ್ ಗೀತಾ, ರಾಜು ಲವ್ಸ್ ಇವಳು ಅವಳು ಅಂತ ಬರೆದಿರ್ತಾರಲ್ಲ, ಹಾಗೆಯೇ ಇಲ್ಲಿ ಕೂಡ ಬರೆದಿದ್ದಾರೆ.
ಐ ಮೀನ್ ಯಾವ ವರ್ಲ್ಡ್ ಇದು ಕಾರ್ನರಿಗೆ ಹೋದರೂ ಕೂಡ ಇಂಥದ್ದು ಜನ ಕಮ್ಮಿನೇ ಆಗೋದಿಲ್ಲ. ಇಲ್ಲಿ ನೋಡಿ ಎಲ್ಲ ಬರೆದಿದ್ದಾರೆ ಪೆನ್ನಲ್ಲಿ, ಕಲ್ಲಲ್ಲಿ ತಂದುಬಿಟ್ಟು ಇಟ್ಟಿಗೆ ಮೇಲೆ ಎಲ್ಲ ಬರೆದು ಬಿಟ್ಟಿದ್ದಾರೆ ಏನೆಲ್ಲ. ಐ ಮೀನ್ ನಾವು ಇಂಡಿಯಾದ ಬಗ್ಗೆ ಹೇಳ್ತೀವಲ್ವಾ, ಹೊರಗಡೆ ಬಂದು ನೋಡಿದ್ರು ಕೂಡ ಇದೇ ಅವಸ್ಥೆ. ಎಲ್ಲ ಬರೆದಿದ್ದಾರೆ ನೋಡಿ ಅವ್ರದ್ದು ಲ್ಯಾಂಗ್ವೇಜಲ್ಲಿ. ಬನ್ನಿ ಮೇಲೆ ಹೋಗೋಣ ಈಗ ಫೈನಲ್ ಫ್ಲೋರಿಗೆ. ಬರೀ ಕೆಳಗಡೆ ಮಾತ್ರನೂ ಅಲ್ಲ, ಮೇಲೆ ಕೂಡ ಬರ್ತಿದ್ದಾರೆ ನೋಡಿ ಇಲ್ಲಿ. ಎನಿವೇಸ್, ನಾವೀಗ ಇಲ್ಲಿಂದ ವ್ಯೂ ನೋಡೋಣ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಕೆಳಗಿರೋದು ಪ್ಯಾರಿಸ್, ಕ್ಯಾಸಲ್. ಮೇಲಿಗೆ ನಾವು ಟಾರಲ್ಲಿದ್ದೀವಿ. ಟಾರಿಂದ ಇಡೀ ಜಿಗುಲ್ಡ ಕಾಣ್ತದೆ. ಅನ್ಫಾರ್ಚುನೇಟ್ಲಿ ಯಾಕೆ ಮೈಕ್ ವರ್ಕ್ ಆಗ್ತಾ ಇರಲಿಲ್ಲ, ಮಧ್ಯದಲ್ಲಿ ಕನೆಕ್ಷನ್ ಹೋಗ್ತಾ ಇತ್ತು ಮೈಕ್ ಇದು ಮತ್ತು ರಿಸೀವರಿಂದ. ಸೊ ಅದಕ್ಕೆ ರೆಕಾರ್ಡ್ ಆಗಿಲ್ಲ ಮಾತಾಡಿದ್ದು. ಬಟ್ ಈ ಟಾಪ್ ಟವರಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು 6 ಫ್ಲೋರ್ಸ್ ಅಂತ ಹೇಳಿದೆಲ್ಲ, ಇದು ಬರೀ 6 ಫ್ಲೋರ್ಸ್ ಅಂದರೆ ಡಿವೈಡೆಡ್ ಬೈ 3, ಬಟ್ ಆ್ಯಸ್ ಟಾಲ್ ಆ್ಯಸ್ 6 ಫ್ಲೋರ್ಸ್. ಹಾಗೆ 6 ಫ್ಲೋರ್ಸ್ ಇದು ಅರ್ಥ ಇದ್ರದು. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಅದೇ ನಾವು ಮಾತಾಡ್ತಾ ಇದ್ದೀವಿ ಇಲ್ಲಿ. ಬನ್ನಿ ಈಗ ಇನ್ನೊಂದು ಸೈಡಿಂದ ವ್ಯೂ ನೋಡೋಣ. ಇಲ್ಲಿಂದ ನಾವು ಎಂಟರ್ ಆಗಿದ್ದು. ಸೊ ನಮ್ದೀಗ ಕ್ಯಾಸಲ್ ನೋಡಿ ಆಯಿತು. ಇವಾಗ ನಾವು ಗುಟ್ಮಾನ್ ಕೇವಿಗೆ ಹೋಗೋಣ. ಇಲ್ಲಿಂದ ಒಂದು 20 to 30 ಮಿನಿಟ್ಸ್ ಡ್ರೈವ್ ಇದೆ. ಸೊ ಫೈನಲಿ ನಾವು ಗುಟ್ಮಾನ್ ಕೇವ್ ಹತ್ರ ಬಂದಿದ್ವಿ. ಕೇವಿಗೆ ಹೋಗ್ಲಿಕ್ಕಿಂತ ಮುಂಚೆ ಇದೊಂದು ಸ್ಮಾಲ್ ಪಾರ್ಕ್ ಇದೆ. ಸ್ಮಾಲ್ ಪಾರ್ಕಿಂದ ವಾಕ್ ಮಾಡಿಬಿಟ್ಟು ಈಗ ನಾವು ಗುಟ್ಮಾನ್ ಕೇವಿಗೆ ತಲುಪಿದ್ವಿ. ಇದು ತುಂಬ ಕಾಂಪ್ಯಾಕ್ಟ್ ಆದ ಚಿಕ್ಕದಾದ ಕೇವ್. ಇದು ಸ್ಯಾಂಡ್ ಸ್ಟೋನಿಂದ ಮಾಡಿದ್ದು. ಪ್ಲಸ್ ಇದರಲ್ಲಿ ಇನ್ಸ್ಕ್ರಿಪ್ಷನ್ಸ್ ಇದೆ ಅಂತೆ, ಡೇಟಿಂಗ್ ಫ್ರಮ್ 17th century. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಅದು ಏನೂ ಕಾಣ್ತಾ ಇರಲಿಲ್ಲ ಜಸ್ಟ್ ಕ್ಲಿಯರ್ ಆಗಿ. ಯಾಕಂದರೆ ಅದ್ರ ಮೇಲೆ ಎಲ್ಲ 20th century ಕೆತ್ತನೆ ಮಾಡಿಬಿಟ್ಟಿದ್ದಾರೆ ಜನರು. ಹಾಗೆ ಮೇಲೆ ಒಂದು ಕೇವ್ ಇದೆ, ಅದು ಕೂಡ ನೋಡೋಣ ಬನ್ನಿ. ಅಲ್ಲಿ ಒಳಗೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಪರವಾಗಿಲ್ಲ, ಇಲ್ಲಿಂದನೇ ನೋಡಿಬಿಡೋಣ. This is Latvian flags, okay. Stops in the middle and then you jump. And you can touch the water and sometimes. Oh, nice. Parsons. Segunda. ನಾವೀಗ ಲಂಚಿಗೆ ಬಂದಿದ್ದೀವಿ.
This place is called Jones Market. Jaws Market ಅಂತ. And Tirus. And German kebab, you are in Latvian kebab now. Okay. ನಾವು ಫುಡ್ ಆರ್ಡರ್ ಮಾಡಿದ್ದೀವಿ, ಫುಡ್ ವೇಟ್ ಮಾಡ್ತಾ ಇದ್ದೀವಿ ಬರಲಿಕ್ಕೆ. Go to the wrong place there. ಇದೆ. It's okay. No, I mean, it's not like... it comes from the local stuff. Yeah. But, it's kebab. Tomorrow we'll go. So No worries. ಸೊ ನಂದು ಬ್ಯಾಟ್ರಿ ಡೆಡ್ ಆಯಿತು ಮೈಕಿದು. ಸೊ ಈಗ ನಾನು ಫೋನಲ್ಲಿ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಮೈಕ್ ಹೋಗುತ್ತಾರೆ. ಸೊ ಆದಷ್ಟು ಕಮ್ಮಿ ಮಾತಾಡಲಿಕ್ಕೆ ನೋಡ್ತೀನಿ ಮತ್ತು ವಾಯ್ಸ್ ಓವರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಬೇರೆದಕ್ಕೆಲ್ಲ. ಎನಿವೇಸ್ ನಾವೀಗ ಲಂಚ್ ಮಾಡ್ತೀವಿ. ಲಂಚ್ ಬೇಸಿಕಲಿ ನಂದು ರ್ಯಾಪ್, ಫ್ರೈಸ್ ಮತ್ತು ಮಿರಿಂಡ. ಸೊ ದಿಸ್ ಈಸ್ ವಾಟ್ ಮೈ ಲಂಚ್ ಈಸ್. ಅದು ಬಿಟ್ಟು ನಾವು ಲಂಚ್ ಮಾಡಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ನಿಂದು ಫುಡ್ ಬಂತಾ? ಇಲ್ಲ, ಡೀಪ್ ಆಗುತ್ತೆ. ವೆಯ್ಟ್ ಮಾಡ್ತೀನಿ, ನಾನು ತೊಗೊಂಡು ಬರ್ತೀನಿ ನೀನು. ಸೊ ನಮ್ಮದು ಲಂಚ್ ಆಯಿತು. ಇವಾಗ ನಾವು ಹೊರಗೆ ಬಂದಿದ್ದೀವಿ. ಹೋಪ್ಫುಲಿ ಪ್ರಾಬಬ್ಲಿ ನಾವು ಅದರಲ್ಲಿ ಕೂತ್ಕೊಳ್ತೀವಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾವು ಮೇಡಮಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ. ಜೈಂಟ್ ವೀಲಲ್ಲಿ ಕೂತ್ಕೊಳ್ಳಿಕ್ಕೆ ತುಂಬ ಸ್ಲೋ ಇದೆ ಅದು. ಐ ಮೀನ್ ಇಟ್ಸ್ ಓಕೆ. ಈಗ ನಾವು ಸಿಗುಲ್ಡದು ಸೈನ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ ವ್ಯೂ ಚೆನ್ನಾಗಿದೆ ಅಂತೆ. ಸೊ ಇಲ್ಲಿ ನೋಡಿಬಿಟ್ಟು ಮತ್ತು ಅಲ್ಲಿ ಒಂದು ಒಳ್ಳೆ ವ್ಯೂ ಇದೆ, ಐ ಮೀನ್ ರೈಡ್ ಇದೆ, ಅದರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಸಿಯಸ್ಟ್ ರೈಡ್. Really? Why? Yeah, it's... I'm scared of that. So when you can break whenever you want. Really? ಸೊ ಇದು ಸಿಗುಲ್ಡದು ವ್ಯೂ. Oh, In autumn, you know, when the leaves are, you know, Yeah, yellow, very good actually. reddish, and This is a good viewpoint, I think. everyone comes here. Sandis. Wandana. We can do This before. Okay. We call it Rodelj. Rodelli. Rodelj, yeah. Rodelj track. ರೋಡೆಲ್ ಟ್ರ್ಯಾಕ್. ಓಕೆ. nice. ಇವಾಗ ನಾವು ಒಂದು ಅಡ್ವೆಂಚರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ರೋಡೆಲಿ ಟ್ರ್ಯಾಕ್ ಅಂತ. Go to people, right? ಇದು ನೋಡ್ತಾ ಇದ್ದೀರಾ ಈಗ ನೀವು. ಸ್ಕೀಯಿಂಗಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಅಲ್ಲಿ ನೋಡಿ ಕಾಣ್ತಾ ಇರ್ಬೋದು. The kid is going on a relation. ಅದೇ ಅಲ್ಲಿ ಕಾರ್ ಇದೆ ನೋಡಿ, ಆ ಕಾರಲ್ಲಿ ಹೋಗಬೇಕು. ಐ ಮೀನ್ ಓಕೆ One that for you? No. ओके वंदना, बाय बाय. तू ते बेस्ट ಇಲ್ಲ ಬೈಸ. हां ओहो पक्के करता अब कशी करता बोलू. I haven't done this before, so ನೋಡೋಣ ಹೇಗಾಗುತ್ತೆ ಅಂತ. This one, but you are going to that one afterwards. Afterwards, you're going to that one. It's very few hold it with one. It's going to be hard. Yeah. Yeah, because my dad did it with his phone and he had to go like this the entire time. Oh, It'll okay. be hard, yeah. If you have a strap, way better. My dad used his strap. Ah, Like okay. the first strap. Way better. Oh, that's funny. Second. Ready? Go. Tulee vai despre hoteliem? Tieši tā. Jā, mums ir prasības. Tā meitenei pielieka drošību. Cepuri pagriezies otru pusi. Paldies. Jā. Kāds priekšā. Bremz šādi pie sevis. Finišā būs jāapstājas tā, jābremzē, un ja kāds ir priekšā, arī piebremzē.
Okay. Love it. Love it. Yeah, see you later. Latviski, English? English. Okay. 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 Go and stop and finish stop, yeah? It's okay? Yeah. It's no crash, yeah? Okay. It's medium, it's medium speed, yeah? Okay, go. Okay. Oh! No! Oh! Oh! How was it? Nice. Wow! It was an amazing Where's the camera? experience. It was an amazing experience, guys, but ನಂದು ಕ್ಯಾಮ್ರಾ ಕೆಳಗೆ ಬಿತ್ತು. I need to see whether it is still there or no, because I saw one guy was walking up, so probably he might have it or he might have taken it. Luckily, if it is there, I'm safe, I think. My GoPro, and it also had a mic receiver. Let's see. All Latvian memories. All Latvian memories, yes. Okay, let's see. Gone. Giant wheel ಅಲ್ಲಿ ಕೂತ್ಕೊಂಡಿದ್ದೀವಿ. You have some target really, like, to scare me for this. No one plans like this. No, no. I mean, this looks pretty old. India had such. I mean, even now they have these ones in fair. Like you have small towns. They have these fairs every once in a year, and they get these kind of ones. And Yeah, guess they're what? It is traveling not around or this no? low. Are they traveling around? Like those. No, Oh, yeah. it's like yeah. They travel from one city to other city. Same happens. Yeah, they. Circus and also this Exactly, kind of yeah. stuff. They build. They for build 2, 3, 4 3 days, months. Yeah. Yeah, no, They 2-3 keep- months, and no, then not months, days. oh, days. Okay. It's like 2-3 days for Oh, they okay. build and stays for 2 weeks. Then they go to different city. ಓಕೆ ಇವಾಗ ನಾವು ಸಿಗೋಳ್ ಕ್ಯಾಸಲಿಗೆ ಬಂದಿದ್ದೀವಿ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್ ಬಂದ್ಬಿಟ್ಟು. ಸೊ ಇದು ಎಂಟರ್ ಆಗಿ ಎದುರಿಗೆ ಕಾಣ್ತಾ ಇರೋದು ಕ್ಯಾಸಲ್. ಒಳಗೋಗೋದು ಡೌಟ್, ಮತ್ತು ಎಲ್ಲ ಕ್ಯಾಸಲ್ ಒಂದೇ ಟೈಪ್ ಇರುತ್ತೆ. ವಿ ಆರ್ ಜಸ್ಟ್ ಅಡ್ಮೈರಿಂಗ್ ದ ಬ್ಯೂಟಿ ಫ್ರಮ್ ಔಟ್ಸೈಡ್. ವುಡನ್ ಮ್ಯಾನರ್ ಹೌಸ್, ದಿಸ್ ಈಸ್ ವಾಟ್ ಯು ಸೆಡ್. Creative Workshop House. This is Sigulda's new castle. This Ah. one behind is the old one. Old one, okay. So, ಇದು ಹೊಸ ಕ್ಯಾಸಲ್ ಅಂತೆ. So, people live here even now? Oh no. No? Okay. ಹೆಂಗೆ ಮೇಂಟೈನ್ ಮಾಡಿದ್ರೆ ನೋಡಿ ಲಾನ್. ಐ ಮೀನ್ ಇದು ಹೊಸ ಕ್ಯಾಸಲ್ ಬಿಲ್ಡ್ ಮಾಡಿದಂತೆ ರೀಸೆಂಟ್ಲಿ, ಮೇ ಬಿ 10 years ಬ್ಯಾಕ್. This one? ಯಾ. Got to check some signs. I don't know. ಓಕೆ, ಇದ್ರ ಹಿಂದ್ಗಡೆ ಹಳೆ ಕ್ಯಾಸಲ್ ಇದೆ ಅಂತೆ. ಹಳೆ ಕ್ಯಾಸಲ್ ಕೂಡ ನೋಡ್ತೀವಿ ಹೊರಗಡೆಯಿಂದ. ನೋಡೋಣ ಇವಾಗ. ಟಣಾವ್. It is working, Vandana. And that is the guy who saved my GoPro. ಇಲ್ಲಿ ಬಂದಾಗ ನಿಮಗೆ ಇದೆಲ್ಲ ತಗೊಳ್ಬೋದು ಸುವೆನಿಯರ್ ಆಗಿ. ಇಲ್ಲಿದು ಸುವೆನಿಯರ್ ಆಗಿ ಇಲ್ಲಿ ವಾಕಿಂಗ್ ಸ್ಟಿಕ್ಸ್ ಇದೆ. ಅದು ಏನಂತ ನಂಗೆ ಗೊತ್ತಿಲ್ಲ, ಫಿಗರ್ ಔಟ್ ಮಾಡಬೇಕೀಗ. ವಾಕಿಂಗ್ ಸ್ಟಿಕ್ ಬೇರೆ ಬೇರೆ ಸೈಜ್ ಇದೆ, ವಾಕಿಂಗ್ ಸ್ಟಿಕ್ಸ್ ಇದೆ. ಮತ್ತು ನೀವು ಕಟ್ಲರೀಸ್ ಬೇಕಾದರೆ ವುಡನ್ ಕಟ್ಲರೀಸ್. ಪ್ರೈಸ್ ಅಂತೂ ತುಂಬಾ ಚೀಪ್ ಇದೆ ಆ್ಯಕ್ಚುಲಿ ಕಂಪೇರ್ ಮಾಡಿದರೆ. ಸೊ ನಂಗೆ ಖುಷಿಯಾಗಿದೆ ಅಂದರೆ ಇದು ಇಲ್ಲಿ ಇದು 12 euros-ಗೆ, ಐ ಮೀನ್ ಸೋ ಚೀಪ್ ಇದು. ಮತ್ತು ಇಲ್ಲೇ ಪ್ರಿಪೇರ್ ಮಾಡ್ತಾರೆ ಇವರೆಲ್ಲ ಇದೆ. ಥ್ಯಾಂಕ್ ಯು. Yeah, the place. This looks nice.
ಮೇಲೆ ಎಲ್ಲ ಹೋಗ್ಲಿಕ್ಕೆ ಈಗ ತ್ರಾಣ ಇಲ್ಲ. ಅದು ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಆ ವ್ಯೂ ಪಾಯಿಂಟ್. ಇಲ್ಲಿ ಕಾನ್ಸರ್ಟ್ ಎಲ್ಲ ಆಗ್ತದೆ ಅಂತೆ. ಇಲ್ಲಿ ಎಷ್ಟು ದೊಡ್ಡದಿದೆ ನೋಡಿ, ಸ್ಟೇಜ್ ಎಷ್ಟು ಚೆಂದ ಮಾಡಿದ್ದಾರೆ. ಆ ಕ್ಯಾಸಲ್ ಕಾಣ್ತಾ ಇದೆ ನಿಮಗೆ. ಅಲ್ಲಿಂದ ನಾವು ಇದು ನೋಡಲಿಲ್ಲ, ಬಟ್ ಇದು ಕಾಣ್ತಾ ಇತ್ತಿರಬೇಕು. ಕೂತ್ಕೊಳ್ಳಿಕ್ಕೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಇದೆಲ್ಲ ನೀವು ನೋಡಿದ್ದು ಇದೆಲ್ಲ ನ್ಯಾಷನಲ್ ಪಾರ್ಕ್. ಅದಕ್ಕೆ ಗಾವಿಯಾ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಾರೆ. ಅಬೌಟ್ 91,000 ಎಕರ್ಸ್ ಕವರ್ ಆಗಿದೆ ಇದು. ಇಲ್ಲಿ ನಮ್ಮ ಯಂಗ್ ಫ್ರೆಂಡ್ಸ್ ಇದ್ದಾರೆ. ಇದು ಒಲಿಂಪಿಕ್ ಗೇಮ್ಸಲ್ಲೆಲ್ಲ ನೋಡಿರ್ಬೋದು ನೀವು. ಸ್ನೋ ಟೈಮಲ್ಲೆಲ್ಲ ತುಂಬಾ ಫೇಮಸ್ ಇದು. ಇದರೊಳಗೆ ಅಲ್ಲಿ ಕಾರ್ ಕಾಣ್ತಾ ಇರಬೇಕು. ಅಲ್ಲಿ ಒಂದು ಕಾರ್ಟ್ ಇದೆ. ಅದರಲ್ಲಿ 3 ಜನ ಇಲ್ಲ 2 ಜನ ಕೂತ್ಕೊಂಡು ಇದರಲ್ಲಿ ಈ ಟ್ರ್ಯಾಕಲ್ಲಿ ಓಡಿಸ್ತಾರೆ. ಸೊ ಇಲ್ಲಿದೆ ನೋಡಿ, ಹೀಗೆ ಇದು ಸಮ್ಮರ್ ಟೈಮಲ್ಲಿ ವೀಲ್ಸ್ ಎಲ್ಲ ಹಾಕಿ ಓಡಿಸ್ತಾರೆ. How long is this stretch? Oh, 1420 meters. Found it? Oh, okay. Yeah. Artificial ice track, 16 curves, and cover totally 6,300 miles. Open in my year. Yeah. 96. Oh, you are right. It is. So track ಹೀಗೆ ಕಾಣುತ್ತೆ. ಬ್ಯೂಟಿಫುಲ್. ನಿಮಗೆ ತೋರಿಸ್ಬೇಕಾದ್ರೆ ಅಲ್ಲಿದೆ ನೋಡಿ ಸ್ಲೆಡ್ಜ್. ಈಗ ಝೂಮ್ ಮಾಡ್ಲಿಕ್ಕೆ ಆಗ್ತದೆಲ್ಲ ಅಂತ ಗೊತ್ತಿಲ್ಲ, ಬಟ್ ದೂರದಲ್ಲಿ ಒಂದು ಕಾರ್ಟ್ ಇಟ್ಟಿದ್ದಾರೆ ನೋಡಿ. ಅದರಲ್ಲಿ 2 ಜನ 3 ಜನ ಕೂತ್ಕೊಂಡು ಓಡಿಸೋದು. ಇದು ಒಂದು ನಾನು ಲೈಫಲ್ಲಿ ಥಿಂಕ್ ಮಾಡಲಿಲ್ಲ ನಮಗೆ ಇದು ನೋಡ್ಲಿಕ್ಕೆ ಸಿಗ್ತದೆ ಅಂತ. ಅಷ್ಟೇ ಇವತ್ತಿಗೆ. ಐ ಥಿಂಕ್ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಇಟ್ ವಾಸ್ ಅ ಲಾಂಗ್ ಡೇ, ಅಡ್ವೆಂಚರಸ್ ಡೇ. ತುಂಬ ಗಮ್ಮತ್ತಾಯಿತು. ಸಿಗುಲ್ಡದಲ್ಲಿ ತುಂಬಾ ಅಡ್ವೆಂಚರ್ ಆಯಿತು ನಮ್ಮದು. ನಿಮಗೆ ಇಷ್ಟ ಆಗಿದೆ ಅಂತ ಎಣಿಸ್ಕೊಳ್ತೀನಿ ಈ ವ್ಲಾಗ್. ನಾನು ನಿಮಗೆ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಬಿ ಸೇಫ್, ಟೇಕ್ ಕೇರ್. ನಂದು ಗೋರಾ ಫ್ರೆಂಡ್ ಒಟ್ಟಿಗೆ ಬಾಯ್ ಹೇಳೋಣ. ಏ ಗೋರಾ, ಬಾಯ್. ಬಾಯ್ ಹೇಳ. ಚಾವ್. ಏ ನೀನು ಹೇಳ. ಚಾವ್ ಚಾವ್ ಚಾವ್.